ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಗುಡ್. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ಮಾರ್ನಿಂಗ್ನ ರಂಗೋಲಿ ಬಿಡಿಸೋದ್ರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಡೈಲಿ ರಂಗೋಲಿ ಬಿಡ್ತೀನಿ, ಬಟ್ ವೀಕ್ಲಿ ಒನ್ಸ್, ಅಂದರೆ ಒಂದು ವಾರ ನಾವು, ಒಂದು ವಾರ ಕೆಳಗಡೆ ಮನೆಯವರು, ಆ ಥರ ಡಿವೈಡ್ ಮಾಡ್ಕೊಂಡಿದ್ದೀವಿ. ಸೊ ಈ ವಾರದ ರೊಟ್ಟಿನಲ್ಲಿ ನಂದು ಅಂದರೆ ಬಾಗಿಲಿಗೆ ಗುಡಿಸಿ ರಂಗೋಲಿ ಹಾಕೋದಿತ್ತು. ಸೊ ಅದಕ್ಕೆ ನಾನು ರಂಗೋಲಿ ಬಿಡಿಸ್ತಾ ಇದ್ದೆ. ಸೊ ರಂಗೋಲಿ ನನಗೆ ಆ್ಯಕ್ಚುಲಿ ರಂಗೋಲಿ ಏನು ಅಷ್ಟೊಂದೆಲ್ಲ ಏನು ಬರೋದಿಲ್ಲ. ನಾನು ಇನ್ಸ್ಟಾಗ್ರಾಮ್ ಅವ್ರ ಯೂಟ್ಯೂಬ್ ನೋಡಿಕೊಂಡೆ ನಾನು ಬಿಡಿಸೋದು. ಡೈಲಿ ಯಾವ್ದಾದ್ರು ಒಂದು ರಂಗೋಲಿ ನೋಡ್ಕೊಂಡು ಹೋಗ್ತೀನಿ, ಬಿಡಿಸ್ಬಿಟ್ಟು ಬರ್ತೀನಿ, ಆ ಥರ. ಸೊ ನಾನು ಯಾವುದು ಅಟ್ಲೀಸ್ಟ್ ನನಗೆ ಈ ಥರನಾದರೂ ಬಿಡಿಸೋದಕ್ಕೆ ಬರ್ತದೆ. ಫಸ್ಟು ನನಗೊಂದು ಚುಕ್ಕಿ ಕೂಡ ಇಡೋದಕ್ಕೆ ಬರ್ತಾಯಿಲ್ಲ, ಎಲ್ಲೋ ಇಡ್ತಾಯಿದ್ದೆ, ಎಲ್ಲೋ ಬಿಡಿಸ್ತಾಯಿದ್ದೆ, ಆ ಥರ ಮಾಡ್ತಾಯಿದ್ದೆ. ಸೊ ಈಗ ಬಿಡಿಸಿ ಅಭ್ಯಾಸ ಆಗಿಬಿಟ್ಟು ಸ್ವಲ್ಪ ಪರವಾಗಿಲ್ಲ ಅನ್ನೋ ರೇಂಜಿಗೆ ಬಂದಿದ್ದೀನಿ. ಸೊ ಮಾರ್ನಿಂಗ್ ಅಂತೂ ತುಂಬಾ ಗಾಳಿ ಇತ್ತು, ಚಳಿ ಬೇರೆ. ನನಗಂತೂ 7 ಗಂಟೆಗೆ ನಾನು ಎದ್ದೇಳೋದೇ 7 ಗಂಟೆಗೆ. ಅದಕ್ಕೆ ಮುಂಚೆ ಅಂತೂ ಎದ್ದೇಳೋದಕ್ಕೆ ಆಗಲ್ಲ. ಮಳೆ ಬಂದು ಕೆಳಗಡೆ ಫ್ಲೋರೆಲ್ಲ ಗಲೀಜಾಗಿತ್ತು. ಸೊ ಅದನ್ನು ಕ್ಲೀನ್ ಮಾಡಿಕೊಂಡೆ. ಸೊ ವೀಕ್ಲಿ 2 ಟೈಮ್ಸ್ ಆದರೂ ನಾನು ಕ್ಲೀನ್ ಮಾಡ್ತಾನೇ ಇರ್ತೀನಿ. ಅದು ಅಲ್ಲದೆ ಇವತ್ತು ನೀರು ಬೇರೆ ಖಾಲಿ ಆಗಿಬಿಟ್ಟಿತ್ತು. ಸೊ ಅವ್ರನ್ನ ಸಂಜೆ ಹೇಳಿದ್ರೆ ಬರೋಲ್ಲ ಅಂತೇಳ್ಬಿಟ್ಟು ನಾಳೆನೇ ಬರೋದು ಅಂದಿದ್ರು. ಸೊ ಮಾರ್ನಿಂಗು ಬಂದಿಲ್ಲ. ಸೊ ನಾನು ಸೊಂಪಿಂದ ತೆಗೆಸ್ತಾ ಇದ್ದೆ. ಈ ಕಡೆಗೆ ಹಾಲು ಕೂಡ ಇಟ್ಬಿಟ್ಟು ಹೋಗಿದ್ದೆ ನಾನು ಆಲ್ರೆಡಿ. ಸೊ ಅದು ಕಾಯ್ದಿತ್ತು. ಬಂದುಬಿಟ್ಟು ಕಾಫಿ ಮಾಡಿಕೊಡ್ತಾ ಇದ್ದೆ. ಕಾಫಿ ಮಾಡಿಬಿಟ್ಟು ಅಲ್ಲೇ ಕುಡಿದ್ಬೇಡ ಇವತ್ತು ಅಂತ ಹೇಳ್ಬಿಟ್ಟು ಅಲ್ಲೇ ಕುಡ್ಕೊಂಡೆ. ಆ್ಯಕ್ಚುಲಿ ಕುಡಿದ್ಬಿಟ್ಟು ಆಮೇಲೆ ಕೆಲಸ ಮಾಡ್ಕೊಳ್ಳೋಣ, ಯಾವಾಗಲೂ ಕೆಲಸ ಇದ್ದಿದ್ದೆ ಅಂತೇಳ್ಬಿಟ್ಟು ಫಸ್ಟು ಕಾಫಿ ಕುಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಬಿಸಿದೇ ಕುಡಿತಾಯಿದ್ದೀನಿ. ಯಾವಾಗಲೂ ತಣ್ಣಗಾದ್ಮೇಲೆ ಕುಡಿತಾ ಇದ್ದೆ. ಸೊ ಈ ಕಡೆ ತಿಂಡಿಗೆ ಏನು ಮಾಡೋದು ಅಂತ ಅನ್ಕೋಬೇಕಾದ್ರೆ ಚಪಾತಿ ಮಾಡೋಣ. ಬೀಟ್ರೋಟ್ ತುಂಬ ದಿನ ಆಗಿತ್ತು ತಂದು, ಆಲ್ರೆಡಿ 1 ವೀಕ್ ಆಗಿತ್ತು. ಸೊ ಇನ್ನು ಜಾಸ್ತಿ ದಿನ ಇಟ್ಟರೆ ಅದು ಆಗುತ್ತೆ, ಆವಾಗ ಟೇಸ್ಟ್ ಇರೋದಿಲ್ಲ ಅಂತೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ. ಈ ಕಡೆ ಬೀಟ್ರೋಟ್ ಕೂಡ ಒಂದು ತುರ್ಕೊಡ್ತಾ ಇದ್ದೆ ನಮ್ಮ ಯಜಮಾನ್ರು. ಸೊ ಈ ಕಡೆ ಸೋಫಾ ಎಲ್ಲ ಎಷ್ಟು ಕ್ಲೀನ್ ಮಾಡಿದ್ರು ಗಲೀಜು ಆಗ್ತಾನೇ ಇರುತ್ತೆ. ನಾನು ಕ್ಲೀನ್ ಮಾಡ್ತಾನೇ ಇರ್ತೀನಿ. ನನ್ನ ಮಗ ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಕೊಡು ಅಂದಾಗ, ಏನೂ ಇವತ್ತು ಹೋಮ್ವರ್ಕ್ ಕೊಟ್ಟಿಲ್ಲವಮ್ಮ ಅಂತ ಅಂದ. ಸೊ ಆಮೇಲೆಲ್ಲ ನೋಡ್ಬಿಟ್ಟು ಚೆಕ್ ಮಾಡಿಬಿಟ್ಟು ಬಂದೆ. ನೋಡಿ ಚಪಾತಿ ಅರಿಯೋದು ನಮ್ಮ ಯಜಮಾನ್ರು ಮಾಡ್ಕೊಂಬಂದಿದ್ರು ಅವ್ರ ಆಫೀಸಿಂದ. ಇವ್ರು ಆ್ಯಕ್ಚುಲಿ ಡಾನ್ ಇಂಟೀರಿಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಿದ್ದಾರೆ. ಸೊ ನಮ್ಮ ಮನೆಗೂ ಎಲ್ಲ ಅವರೇ ಮಾಡಿಸಿದ್ದು. ನಿಮಗೆ ಯಾರಿಗಾದ್ರೂ ಬೇಕು ಅಂದರೆ ಪ್ಲೀಸ್ DM ಮಾಡಿ, ಸೊ ದ್ಯಾಟ್ ಅವರು ಮಾಡಿಸ್ಕೊಡ್ತಾರೆ. ಸೊ ಓನಾಗೆ ಆಯಿತು, ಇಲ್ಲ ಆಫೀಸ್ ಕಡೆಯಿಂದನಾದ್ರು ಆಯಿತು, ಓನಾಗಿ. ಸೊ ಕಡಿಮೆ ಬಜೆಟಲ್ಲಿ ಈ ಕಡೆ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಎರಡೂ ರೆಡಿ ಆಯಿತು. ನನ್ನ ಮಗ ABCD ಬರೆಯೋ ಅಂತ AI ಬರ್ಕೊಟ್ಟಿದ್ರು ನಮ್ಮ ಯಜಮಾನ್ರು. ಸೊ ಅದನ್ನು ಅಳಿಸಿ ಒಂದು ರೇಂಜಿಗೆ ಬರಿತಾ ಇದ್ದ. ಈ ಕಡೆ ಅವನು ಚಪಾತಿನ ಹಂಗೆ ತಿನ್ನಲ್ಲ, ಅದಕ್ಕೆ ಸ್ವಲ್ಪ ಬೀಟ್ರೋಟ್ನ ಅದಕ್ಕೇ ಸ್ಪ್ರೆಡ್ ಮಾಡಿ ಅದನ್ನು 3 ಪೀಸ್ನ ಕಟ್ ಮಾಡಿ ಒಂದೆರಡು ಚಪಾತಿನ ನಾನು ಹಾಕಿದ್ದೆ ಅವನ ಬಾಕ್ಸ್ಗೆ. ಸೊ ಬಾಕ್ಸ್ ಜೊತೆ ಸ್ನ್ಯಾಕ್ಸು ಇಡಬೇಕು. ಸೊ 2 ಬಿಸ್ಕೆಟು, ಒಂದೆರಡು ಜೆಮ್ಸ್ ಚಾಕ್ಲೇಟು ಮತ್ತು ಸ್ವಲ್ಪ ಚಾಕೋಸ್ ಹಾಕ್ತಾಯಿದ್ದೆ. ಚಾಕೋಸ್ ಹಂಗೆ ತಿನ್ನೋಕೆ ಅವ್ನು ಇಷ್ಟಪಡ್ತಾನೆ. ಸೊ ಅದಕ್ಕೆ ಸ್ವಲ್ಪ ಹಾಕಿದ್ದೆ. ಈ ಕಡೆ 2 ಪ್ಯಾಂಟು ಮತ್ತು 2 ಪ್ಯಾಂಟು ಕೂಡ ಇಟ್ಬಿಡ್ತೀನಿ. ಯಾಕೆ ಅಂದರೆ ಅವನು ಅಲ್ವಾ, ಸೊ ಟಾಯ್ಲೆಟ್ ಎಲ್ಲ ಮಾಡ್ಕೊಳ್ಳೋದು ಜಾಸ್ತಿ. ಸೊ ಅದಕ್ಕೇ ಪ್ಯಾಂಪರ್ಸ್ ಹಾಕಲ್ಲ, ಪ್ಯಾಂಟ್ಸ್ ಚೇಂಜ್ ಮಾಡ್ತೀವಿ. ಈ ಕಡೆ ರೈಸ್ ಕೂಡ ನೈಟ್ದು ಮಿಕ್ಕಿತ್ತು, ಅದಕ್ಕೆ ಚಪಾತಿ ಜೊತೆ ಅದನ್ನು ಮೊಸರನ್ನ ಥರ ಮಾಡಿದೆ. ಈ ಕಡೆ ಇವತ್ತು ಕ್ಲಾಸಲ್ಲಿ ಆ್ಯಕ್ಚುಲಿ ಇದು ಉಕ್ಸು ಮತ್ತು ಬಟನ್ಸ್ ಹೇಗೆ ಹಾಕೋದು ಅಂತ ಹೇಳಿಕೊಟ್ರು. ಸೊ ಆಮೇಲೆ ಏಲಿಯನ್ ಫ್ರಾಕ್ ಅಂತೆ, ಸೊ ಅದನ್ನು ಕೂಡ ಹೇಳಿಕೊಟ್ರು. ಸೊ ಏನೋ ವರ್ತ್ ಅನಿಸ್ತಿದೆ ನನಗೂ ಹೋಗ್ತಾ ಇರೋದು. ನನಗಂತೂ ABCD ಕೂಡ ಬರ್ತಾ ಇರಲಿಲ್ಲ. ಸೊ ಪರವಾಗಿಲ್ಲ, ಇಂಪ್ರೂವ್ ಆಗಿದ್ದೀನಿ. ಈ ಕಡೆ ಸಂಜೆ ನಮ್ಮ ಮನೆಯವ್ರು ಬಂದರು. ನನಗೆ ಈ ಪಪಾಯ ತಂದಿದ್ರು. ಇದು 1 kg ಏನೋ 100 rupees ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದ್ರು. ಸೊ ಅದರಲ್ಲಿ ಜ್ಯೂಸ್ ಮಾಡಿಕೊಡು ಅಂತ ಹೇಳಿದೆ, ಮಾಡಿಕೊಡ್ತಾಯಿದ್ರು. ಸೊ ಚೆನ್ನಾಗೇ ಇತ್ತು. ಜ್ಯೂಸಲ್ಲಿ ಆ್ಯಕ್ಚುಲಿ ನಮ್ಮ ಮನೆಯವ್ರು ಚೆನ್ನಾಗಿ ಮಾಡ್ತಾರೆ. ಸೊ ನನಗೆ ಅವ್ರು ಮಾಡೋ ಜ್ಯೂಸ್ ಇಷ್ಟ. ನನಗಂತೂ ಜ್ಯೂಸ್ ಮಾಡೋದು ಕೂಡ ಬರೋದಿಲ್ಲ. ಸೊ ಏನಾದರೂ ಏನಾದರೂ ಮಾಡೋದಿದ್ರೆ ಅವರೇ ಮಾಡೋದು. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಇದೆಲ್ಲ ಮುಗಿದ್ಮೇಲೆ ನಾನು ಸಂಜೆ ಪೂಜೆ ಮಾಡಬೇಕಾಗಿತ್ತು. ಪೂಜೆ ಕೂಡ ಮಾಡಿಕೊಂಡೆ. ಪೂಜೆ ಎಲ್ಲ ಮುಗಿಸಿದ್ಮೇಲೆ ಸೊ ಇವತ್ತು ಹೂವು ಎಲ್ಲ ಇರಲಿಲ್ಲ. ಹೂವು ಹೇಗಿದ್ರು ಬೇಗ ಬಂದುಬಿಟ್ಟಿದ್ರು. ಹೂವು ತೊಗೊಂಡು ಬಾ ಅಂತ ಹೇಳಿದೆ, ಹೂವು ಎಲ್ಲ ತೊಗೊಂಡು ಬಂದರು. ನನ್ನ ಮಗ ಅಂತೂ ಹಿಂಸೆ, ಈ ಮಳೆ ಅಂತೂ ಬರ್ತಾನೇ ಇದೆ ಇವತ್ತಂತೂ ಬೆಳಗ್ಗೆಯಿಂದ. ಸೊ ಅದಕ್ಕೆ ನಾನು ಟೆರೆಸ್ ಮೇಲೆ ಹಾಕಿಲ್ಲ, ಮುಂದೆನೇ ಎಲ್ಲ ಹೋಗ್ಬಿಟ್ಟು ಡ್ರೈ ಮಾಡ್ಕೊಂಡು ಅಲ್ಲೇ ಆಚೆ ಕಡೆನೇ ಹಾಕ್ಕೊಂಡಿದ್ದೆ. ಸೊ ಮಳೆ ಬಂದ್ರೂ ಏನು ಹಿಂಸೆ ಆಗೋದಿಲ್ಲ, ಎತ್ಕೊಬರ್ಬೇಕು ಅನ್ನೋದೇನೂ ಆಗೋದಿಲ್ಲ. ಅದಕ್ಕೇ
ಮುಗಿಸ್ಕೊಂಡೆ. ನಂದು ಸ್ವಲ್ಪ ಕೆಲಸ ಇತ್ತು, ಇದು ಪೇಪರ್ ಕಟ್ಟಿಂಗ್ ಮಾಡಬೇಕಾಗಿತ್ತು. ಏನೇ ಮಾಡಿದ್ರು ನಾವು ಫಸ್ಟ್ ಕಟ್ಟಿಂಗಲ್ಲಿ ಪೇಪರ್ ಕಟ್ ಮಾಡಿ ಆಮೇಲೆ ನಾವು ಬಟ್ಟೆ ಕಟ್ ಮಾಡಬೇಕಾಗಿರುತ್ತೆ. ಯಾಕೆ ಅಂದರೆ ಡೈರೆಕ್ಟ್ ಬಟ್ಟೆ ಕಟ್ ಮಾಡೋದಕ್ಕೆ ನಮಗೆ ಬರೋದಿಲ್ಲಲ್ಲ. ಸೊ ಪೇಪರ್ ಕಟ್ಟಿಂಗ್ ಅಳತೆಯಿಂದ ಬಟ್ಟೆ ಕಟ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೆ ಇವತ್ತು ಏಲಿಯನ್ ಫ್ರಾಕ್ ಅಂತ ಅದನ್ನು ಕೊಟ್ಟಿದ್ದು. ಸೊ ಅದಕ್ಕೆ ನಾನು ಅದನ್ನೆಲ್ಲ ಕಟ್ ಮಾಡಿಕೊಂಡು ತುಂಬ ಹಿಂದೆ ಇದ್ದೆ ನಾನು, ರಜೆ ಎಲ್ಲ ಹಾಕ್ಕೊಂಡು. ಸೊ ಅದಕ್ಕೇ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೆ. ಇನ್ನೂ ಕೆಲಸ ಇತ್ತು. ಅದಕ್ಕೆ ನಮ್ಮ ಮನೆಯವರು ಇವತ್ತು ನೈಟು ನೀನೇ ಡಿನ್ನರ್ ಮಾಡಿಬಿಡು, ಅಂದರೆ ನೀನೇ ಊಟಕ್ಕೆ ಏನಾದರೂ ಮಾಡಿಬಿಡು ಅಂದಿದ್ದೆ. ಪಲಾವ್ ಮಾಡ್ತೀನಿ ಅಂತ ಪಲಾವ್ ಮಾಡ್ತಾಯಿದ್ರು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ನನಗಂತೂ. ಅವರು ಅವರೇ ಹೇಳಿದ್ರು, ನಾನು ಏನೂ ನೋಡ್ಕೊಂಡು ಮಾಡಿಲ್ಲ, ಹಾಗೆ ಮಾಡಿದೆ ಅಂತ ಹೇಳಿಬಿಟ್ಟು. ಬಟ್ ಸ್ಮೆಲ್ ಆಗಲಿ ಘಮ ಘಮ ಅಂತ ಇತ್ತು, ಮತ್ತು ಟೇಸ್ಟ್ ಮಾತ್ರ ಇನ್ನೂ ಬೇಕು ಅಂತ ಅನಿಸ್ತಾಯಿತ್ತು. ಬಟ್ ಮಾಡಿದ್ದು ಸ್ವಲ್ಪನೇ. ಸೊ ಸ್ವಲ್ಪ ತಿಂದಾಗಲೇ ಅದ್ರ ಟೇಸ್ಟು ಇನ್ನೂ ಜಾಸ್ತಿ ಆಗೋದು. ಜಾಸ್ತಿ ತಿಂದರೆ ಹೊಟ್ಟೆ ತುಂಬಿದ್ರೆ ಅದು ಟೇಸ್ಟ್ ಅನಿಸಲ್ಲ. ಅನ್ನೋದೊತ್ತು ಸುಖಿ ಭವ ಅಂತ ಹೇಳಿ ನನ್ನ ಡೇನ ನಾನು ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಟಾಟಾ, ಬಾಯ್ ಬಾಯ್.